ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಜ್ಜನರ ಮನೆಯು ನಿಲ್ಲುವುದು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 12:7 ವಚನ, ಸಜ್ಜನರ ಮನೆಯು ನಿಲ್ಲುವುದು. ಸಜ್ಜನರ ಮನೆಯು ನಿಲ್ಲುವುದು. ಈ ಆಧುನಿಕ ಪ್ರಪಂಚದಲ್ಲಿ ಕುಟುಂಬದಲ್ಲಿನ ವಿಭಜನೆಗಳು ಬಹಳ ಅಧಿಕವಾಗಿದೆ. ಅದು ಬಹಳ ಶೋಷಣೀಯವಾದಂಥ ಒಂದು ಪರಿಸ್ಥಿತಿ. ಕುಲಕ್ಷ ಕಾರಣಗಳಿಗಾಗಿ ಗಂಡ ಹೆಂಡತಿ, ಪತಿ ಪತ್ನಿ, ನಾನು ನನ್ನದು ಎಂಬುದಾಗಿ ಪ್ರತಿಷ್ಠೆಗಾಗಿ ಜಗಳವಾಡಿ ಸುಲಭವಾಗಿ ಬೇರ್ಪಡುತ್ತಾರೆ. ಬಿಸಿ ಏರಿದ ವಾಗ್ವಾದ ಮತ್ತು ಜಗಳದ ಮಧ್ಯೆ ಜನರು ತಮ್ಮನ್ನು ತಾವೇ ಇದು ದೇವರಿಗೆ ಮೆಚ್ಚುವಂಥದ್ದ, ಇದು ದೇವರು ಇಷ್ಟಪಡುತ್ತಾರಾ ಎಂಬುದಾಗಿ ಪ್ರಶ್ನೆ ಕೇಳಿಕೊಳ್ಳುವುದಿಲ್ಲ. ತಾವು ಯೋಚಿಸಿ ನಿರ್ಧಾರವನ್ನು ಮಾಡಿ ಆಮೇಲೆ ಅವರ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾರೆ. ನಾನು ಹೀಗೆ ಮಾಡಬಹುದಾ, ಅಂಥ ಸಮಯದಲ್ಲಿ ನಾನು ತಾಳ್ಮೆಯಿಂದ ಇರಬಹುದಾಗಿತ್ತಲ್ಲ ಎಂಬುದಾಗಿ ಅವರು ಯೋಚಿಸುವುದಿಲ್ಲ. ಆದರೆ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಸಜ್ಜನರ ಮನೆಯು ನಿಲ್ಲುತ್ತದಂತೆ. ಅಂದರೆ ನೀತಿವಂತನ ಮನೆ ನಿಲ್ಲುತ್ತದೆ. ಹಾಗಾದರೆ ಯಾರು ನೀತಿವಂತರು? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು, ಯೇಸುವನ್ನು ಸ್ವಂತ ರಕ್ಷಕನಾಗಿ, ಯೇಸುವನ್ನು ತಮ್ಮ ಕುರುಬನಾಗಿ ಮಾಡಿಕೊಂಡ ಜೀವಿತಗಳಲ್ಲಿ ಸ್ತೋತ್ರ, ಒಂದು ಬೇರ್ಪಡಿಸುವ ಅನುಭವ ಇರುವುದಿಲ್ಲ. ಆ ಕುಟುಂಬದಲ್ಲಿ ಒಂದು ಕುಟುಂಬ ಪ್ರಾರ್ಥನೆ ಇರುತ್ತದೆ, ಕೃತಜ್ಞತಾ ಸ್ತುತಿ ಇರುತ್ತದೆ, ಪ್ರಾರ್ಥನೆಗಳಿರುತ್ತದೆ. ಒಂದು ಸಾರಿ ಅವರು ಸೈತಾನನಿಗೆ ಒಂದು ಕಾಲಕ್ಕೂ ಅವಕಾಶ ಕೊಡೋದಿಲ್ಲ. ಅಂಥ ಕುಟುಂಬಗಳು ಗಟ್ಟಿಗೊಳ್ಳುತ್ತದೆ, ಅಂಥ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತದೆ. ವೈಯಕ್ತಿಕವಾದ ಪ್ರಾರ್ಥನೆಗಳು, ಕುಟುಂಬ ಪ್ರಾರ್ಥನೆಗಳು ಕುಟುಂಬ ಜೀವಿತದಲ್ಲಿ ಸಮಾಧಾನ, ಸಂತೋಷವನ್ನು ತರುವಂಥದ್ದಾಗಿದೆ. ಒಂದು ನಡೆದಂಥ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬ ಪತಿ ಕೆಟ್ಟ ಮತ್ತು ಬಹಳ ಮೋಸಕರವಾದ ಜೀವನವನ್ನು ಜೀವಿಸುತ್ತಾ ಇದ್ದನು. ಅವನು ತನ್ನ ಹೆಂಡತಿಗೆ ದ್ರೋಹ ಮಾಡಿ ಸ್ತೋತ್ರ ಅವಳನ್ನು ಗಮನಿಸುತ್ತಲೇ ಇರಲಿಲ್ಲ. ಆದರೆ ಆಕೆ ನಂಬಿಕೆಯಿಂದ ಆತನಲ್ಲಿ ತನ್ನ ಗಂಡನ ಒಂದು ಬದಲಾದ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಳು. ಆಕೆ ಮತ್ತು ಮಕ್ಕಳು ನೀತಿವಂತ ಒಂದು ಪ್ರಾರ್ಥನಾ ಜೀವಿತವನ್ನು ಜೀವಿಸಲು ಕಾತರ ಉಳ್ಳವರಾಗಿದ್ದರು. ವರ್ಷಗಳು ಉರುಳಿದವು, ಆದರೆ ಅವಳು ನಂಬಿಕೆಯನ್ನು ಬಿಡಲಿಲ್ಲ. ಅನೇಕ ಸಂಬಂಧಿಕರು ಮತ್ತು ನೆರೆಯವರು ಹೇಳುತ್ತಾ ಇದ್ದರು, ನೀವೆಂಥವರು ಇದ್ದೀರಾ, ಅವ್ರನ್ನ ಬಿಟ್ಟು ನೀವು ಜೀವನ ಮಾಡಬಹುದಲ್ವಾ, ಯಾಕೆ ಅವ್ರನ್ನ ಕಟ್ಕೊಂಡು ಜೀವನ ಮಾಡ್ತೀರೆಂಬಂಥ ಆಲೋಚನೆ ಕೊಟ್ಟರು. ಆದರೂ ಕೂಡ ಯಾವ ಮಾತಿಗೂ ಅವರು ಕಿವಿಗೊಡದೆ ಅವರು ದೇವರನ್ನೇ ನೋಡಿ ಪ್ರಾರ್ಥಿಸುತ್ತಾ, ಒಂದಲ್ಲ ಒಂದು ದಿವಸ ನನ್ನ ಗಂಡ ಬದಲಾಗ್ತಾನೆ, ನನ್ನ ಗಂಡ ತನ್ನ ತಪ್ಪನ್ನು ತಿಳಿದುಕೊಳ್ಳುತ್ತಾನೆ, ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ನಡೆದಂಥ ಅದ್ಭುತ ಏನಂದರೆ, ಪ್ರಾರ್ಥನೆ ಕೇಳುವಂಥ ದೇವರು ಆ ಸಹೋದರಿಯ ಪ್ರಾರ್ಥನೆಯನ್ನು ಕೇಳಿ ಸ್ತೋತ್ರ, ಆ ಗಂಡನ ಜೀವಿತದಲ್ಲಿ ಒಂದು ದೊಡ್ಡ ಕಾಯಿಲೆ ಬಂತ್ರಿ, ಚರ್ಮ ರೋಗ ಬಂತು. ಅವನು ನಂಬಿದಂಥ ಎಲ್ಲ ಜನರು ಅವನನ್ನು ಬಿಟ್ಟರು. ಅಂಥ ಸಂದರ್ಭದಲ್ಲಿ ಅವನು ಒಡೆದು ಹೋದ. ಅವನ ಜೀವನದಲ್ಲಿ ಮುರಿಯಲ್ಪಟ್ಟ ಆ ಸಮಯದಲ್ಲಿ ಅವನನ್ನು ನೋಡಿಕೊಂಡಿದ್ದು ಬೇರೆ ಯಾರೂ ಅಲ್ಲ, ಅವನ ಮೋಸಗೊಳಿಸಿದ ಅವನ ಹೆಂಡತಿಯೇ, ಅವನ ಕುಟುಂಬವೇ. ಆ ಸಂದರ್ಭದಲ್ಲಿ ಆ ಹೆಂಡತಿಯ ಕಾಳಜಿ, ಪ್ರೀತಿ, ಮಕ್ಕಳ ಪ್ರಾರ್ಥನೆ ಅದೆಲ್ಲವನ್ನು ಗಮನಿಸಿದಾಗ ಅವನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. ಅವನು ಸಹ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಹೆಂಡತಿಗೆ ಹೇಳಿದ, ಇನ್ನು ಮೇಲೆ ನಾನು ನಿನಗೆ ಮೋಸ ಮಾಡುವುದಿಲ್ಲ, ನಾವು ಒಟ್ಟಾಗಿ ಕುಟುಂಬ ಜೀವಿತವನ್ನು ಜೀವಿಸೋಣ ಎಂಬುದಾಗಿ ಒಳ್ಳೆಯ ಒಂದು ಕ್ರಿಸ್ತೀಯ ಜೀವಿತವನ್ನು ಜೀವಿಸಲಿಕ್ಕೆ ಆರಂಭಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಒಂದು ವೇಳೆ ಹೆಂಡತಿ ನನ್ನ ಗಂಡ ಮೋಸ ಮಾಡಿದ್ದಾನೆಂಬುದಾಗಿ ಗಂಡನನ್ನು ಬಿಟ್ಟು ಹೋಗಿದ್ರೆ ಅವರ ಕುಟುಂಬ ಇನ್ನೂ ಒಡೆದ ಕುಟುಂಬವಾಗುತ್ತಾ ಇತ್ತು, ಕಟ್ಟಲ್ಪಡುತ್ತಾ ಇರಲಿಲ್ಲ. ಆದರೆ ಹೆಂಡತಿ ಕುಟುಂಬವನ್ನು ವಿಭಜಿಸದೆ ತನ್ನ ಗಂಡನನ್ನು ಮನ್ನಿಸಿ ಗಂಡನಿಗಾಗಿ ಪ್ರಾರ್ಥನೆ ಮಾಡಿದಾಗ
ಕುಟುಂಬ ಜೀವಿತವೇ ಆಶೀರ್ವದಿಸಲ್ಪಡ್ತೋ. ಗಂಡನು ಬದಲಾದ. ಪ್ರೀತಿಯುಳ್ಳ ದೇವಜನರೇ, ಕೆಲವು ಸಹೋದರಿಯರು ನೀವು ಸಹ ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೀರಾ. ಪಾಸ್ಟರ್, ಯಾರಿಗೂ ಸಹ ಹೇಳಿಕೊಳ್ಳಲಾಗದ ಸಂಗತಿಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳುತ್ತಾ ಇದ್ದೀರಾ. ನಿಶ್ಚಯವಾಗಿ ಸ್ತೋತ್ರ, ಸಜ್ಜನರ ಕುಟುಂಬ ಕಟ್ಟಲ್ಪಡುತ್ತದೆ, ನೀತಿವಂತರ ಕುಟುಂಬ ಕಟ್ಟಲ್ಪಡುತ್ತದೆ. ಸೋತು ಹೋಗಬೇಡ್ರಿ. ನೀವು ಸಹ ದೇವರನ್ನು ದೃಷ್ಟಿಸಿ ನೋಡಿ ಪ್ರಾರ್ಥನೆ ಮಾಡ್ರೆ ದೇವರಿಂದ ಸ್ತೋತ್ರ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಸ್ತೋತ್ರ ಅದ್ಭುತವನ್ನು ಮಾಡ್ತಾರೆ. 1 ಕೊರಿಂಥ 7:5 ವಾಕ್ಯ ನೋಡ್ತೇವೆ, ದೇವರು ಕುಟುಂಬವು ಬೇರ್ಪಡುವುದನ್ನು ಇಷ್ಟಪಡುವುದಿಲ್ಲ, ವಿಚ್ಛೇದನವನ್ನು ದೇವರು ಇಷ್ಟಪಡುವುದಿಲ್ಲ. ಹಾಗಿರೋದಾದರೆ ಇವತ್ತೇ ನಿಮ್ಮ ಕುಟುಂಬವನ್ನು ಸ್ತೋತ್ರ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು, ಸ್ವಾಮಿ ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಕಟ್ಟಿ ಎಬ್ಬಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸಜ್ಜನರ ಕುಟುಂಬ ದೇವರೇ ಅದು ನಿಲ್ಲುತ್ತದೆ. ಸಜ್ಜನರ ಕುಟುಂಬ ಅದು ಆಶೀರ್ವದಿಸಲ್ಪಡುತ್ತದೆ. ವಿಶೇಷವಾಗಿ ಈ ದಿನಗಳಲ್ಲಿ ಅನೇಕ ಕುಟುಂಬದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸ್ವಾಮಿ ಬೇರ್ಪಡುವಿಕೆಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದ ಅನುಭವಗಳು. ಎಸಪ್ಪ, ಈ ಸಮಯದಲ್ಲಿ ನಾವು ಪ್ರೇಯರ್ ಮಾಡ್ತೇವೆ. ದೇವರ ಒಡೆಯಲ್ಪಟ್ಟಂಥ ಕುಟುಂಬಗಳು ಕಟ್ಟಲ್ಪಡಲಿ, ಬೇರ್ಪಟ್ಟ ಕುಟುಂಬಗಳು ಕಟ್ಟಲ್ಪಡಲಿ. ದೇವರೇ, ನಿನ್ನ ನಾಮದಲ್ಲಿ, ನಿನ್ನ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಅನೇಕ ಕುಟುಂಬಗಳು ಬೆಳೆಯುವಂತೆ ಸಹಾಯ ಮಾಡ್ರೆ. ಗಂಡನಿಗಾಗಿ, ಹೆಂಡತಿಗಾಗಿ ದೇವರೇ, ಅವರ ಕುಟುಂಬದವರು ಬಿಟ್ಟು ಕೊಡದೆ ಪ್ರಾರ್ಥಿಸಿ ಅವರ ಜೀವಿತದಲ್ಲಿ ಸ್ವಾಮಿ ಒಂದು ಜಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ. ಈ ದಿವಸವೂ ಕೂಡ ದೇವರೇ ಅನೇಕ ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಕಟ್ಟಿ ಎಬ್ಬಿಸ್ರಿ ದೇವರೇ. ನೊಂದಂಥ, ಒಡೆಯಲ್ಪಟ್ಟಂಥ, ಮುರಿಯಲ್ಪಟ್ಟ ಕುಟುಂಬಗಳು, ಸಂಬಂಧಗಳು, ಒಡೆದು ಹೋದ ಸಂಬಂಧಗಳು ತಿರುಗಿ ಕಟ್ಟಲ್ಪಡಲಿ. ಯೇಸುವಿನ ನಾಮದಲ್ಲಿ ದೇವರೇ ಒಂದುಗೂಡಿಸಿರಿ ಸ್ವಾಮಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಸಜ್ಜನರ ಮನೆಯು ನಿಲ್ಲುವುದು ಎಂಬ ವಾಗ್ದಾನದಂತೆ ಸಜ್ಜನರಾಗಿ ಜೀವಿಸೋಣ, ಬಾಳೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.